ನಯನ ಹೋಮಿಗೆ ವೆಲ್ಕಮ್. ಇವತ್ತು ಮದುವೆ ವಾರ್ಷಿಕೋತ್ಸವದ ದಿನ. ಅದಕ್ಕೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವ ಅಂತ ಈಗ ಒಂದು 9:30-10 ಗಂಟೆ ಡಿಸೈಡ್ ಮಾಡಿ 11 ಗಂಟೆಗೆ ಹೊರಟಾಗಿದೆ. ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ನೋಡಿ. ಯಾವಾಗಲೂ ಮದುವೆದ ದಿನ ವಾರದ ಮಧ್ಯದಲ್ಲಿ ಬಂದರೆ ನಾವಿಬ್ಬರೇ ಹೋಗ್ಬೇಕಷ್ಟೇ. ಇವತ್ತು ಮಗಳು ರಜೆ ಇದ್ದಾಳೆ, ಅವಳದ್ದು ಇನ್ನೂ ಹೊರಟಾಗಲಿಲ್ಲ, ಅದಕ್ಕೆ ಕಾಯ್ತಾ ನಿಂತಿದ್ದೇವೆ. ಆಯ್ತಾ ಬೇಗ ಹೊರಟು? ಲೇಟ್ ಬಾ ಬೇಗ. ಈಗ ನಾವು ಹೊರಡ್ತಾ ಇದ್ದೇವೆ ಗಾಡಿಯಲ್ಲಿ. ಅಮ್ಮ ಈಗ ಹೋಗ್ತಿದ್ದಾರೆ. ಎಂತಕ್ಕಂತ ಕೇಳಿದರೆ ಪಾರ್ಸಲ್ ತರಲಿಕ್ಕೆ ಅಂತ ಹೇಳಿದರು. ಎಂಥ ಪಾರ್ಸಲ್ ಅಂತ ಕೇಳಿದರೆ ಹೇಳಲಿಲ್ಲ. ತಂದ ಮೇಲೆ ಕೇಳುವೇನು. ಅದೆಂಥ ಪಾರ್ಸಲ? ಅದೆಂಥ ಪಾರ್ಸಲ್ ಅಂತ ಗೊತ್ತಿಲ್ಲ. ಒಂದಾದರೆ ಮಾಡಿದರೆ ಗೊತ್ತಾಗ್ತದೆ ಅದೇ ಅಂತ. ಇದರಲ್ಲಿ ಎರಡೆರಡು ಉಂಟಲ್ಲ, ಮತ್ತೆ ನೋಡುವ ಮನೆಯಲ್ಲಿ ಎಂತ ಉಂಟು ಅಂತ. ಇದು ಹೆಚ್ಚಿನ ಅಂಶ ನೈಟ್ ಡ್ರೆಸ್ ಇರಬೇಕು. ಇದೊಂದು ಟಾಪಿನಾಗೆ ಉಂಟು. ಹೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ದರ್ಶನ ಒಳ್ಳೆ ರೀತಿಯಲ್ಲಿ ಆಯಿತು. ಈಗ ಅನ್ನ ಪ್ರಸಾದಕ್ಕಂತ ಇಲ್ಲಿ ಬಂದಿದ್ದೇವೆ. ನೋಡಿ, ಅಲ್ಲಿ ನಾವು ನೋಡಿ ಈ ರೀತಿ ದಾರ ಕೇಳಿದರೆ ಕೊಡ್ತಾರೆ. ಇದು ದೃಷ್ಟಿಯೆಲ್ಲ ಆಗಿದ್ದರೆ ಮತ್ತು ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಅದಕ್ಕೆ ತಗೊಂಡಿದ್ದೇವೆ, ಕಟ್ಕೊಳ್ಬೇಕು 4 ಜನ. ಹೊಳಲಿಯಲ್ಲಿ ಊಟ ಆಯಿತು. ಇನ್ನು ಕಟೀಲಿಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಇನ್ನು ಕಟೀಲಿಗೆ ಹೋಗೋಣ. ಊಟ ಅಂದರೆ ಒಂದು ಸಾರು ಇತ್ತು, ಅದು ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಎಷ್ಟು ರುಚಿ ಗೊತ್ತುಂಟಾ. ಅದು ದೇವಸ್ಥಾನದ ಪ್ರಸಾದ ಅಂದರೆ ಹಾಗೇನೆ. ಮತ್ತು ದೇವಸ್ಥಾನಕ್ಕೆ ಬಂದರೆ ಒಂದು ನೆಮ್ಮದಿ ಜಾಸ್ತಿ. ಎಂಥ ಟೆನ್ಷನ್ ಇದ್ದರೂ ಉಂಟಲ್ಲ, ದೇವಸ್ಥಾನಕ್ಕೆ ಬಂದರೆ ಒಂದು ನೆಮ್ಮದಿ ಸಿಗ್ತದೆ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದೆವು. ಯಾಕಂದರೆ ಅಲ್ಲಿ ತುಂಬ ರಶ್ ಉಂಟು. ಅಲ್ಲಿ ಮತ್ತು ವಾಯ್ಸ್ ಸ್ವಲ್ಪ ಜಾಸ್ತಿ ಬರ್ತದೆ ಅಂತ ನಾವು ಅಲ್ಲಿ ಹೇಳಲಿಕ್ಕೆ ಅಂತ ಹೋಗಲಿಲ್ಲ. ಮತ್ತು ದೇವರ ಫೋಟೋ ಎಲ್ಲ ತೆಗಿಲಿಕ್ಕಿಲ್ಲಲ್ಲ, ಹಾಗೆ ತೆಗಿಲಿಲ್ಲ. ಈಗ ನಮ್ಮ ಊರಿನತ್ತ ಪಯಣ. ಮಗಳಿಗೆ ಬೈಟ್, ಅದು ನಂದಿನಿ ಅವರದ್ದು ಬೈಟ್ ಬೇಕಂತೆ. ಹಾಗೆ ಅವಳು ಮತ್ತು ಇವರು ಹೋಗಿ ತಗೊಂಬರಲಿಕ್ಕೆ ಹೋದರು. ಇಬ್ಬರು ಬಂದರು, ಬೈಟ್ ಅಂತ ಹೇಳಿ ನಂದಿನಿಯವರದ್ದು ಜ್ಯೂಸು ತಗೊಂಬಂದರು. ಕಟೀಲಿಗೆ ಹೋಗಿ ಆಯಿತು, ಅಮ್ಮನ ನೋಡಿ ಆಯಿತು, ಹೊಳಲಿ ಫಸ್ಟಿಗೆ ಹೋಗಿ ಆಯಿತು. ಈಗ ನಮ್ಮ ಊರಿನ ದೇವಸ್ಥಾನ ಅಮ್ಮನ ಬಿಡ್ಲಿಕ್ಕೆ ಆಗ್ತದಾ, ಇಲ್ಲಿಗೆ ಬಂದಿದ್ದೇವೆ. ಇದಕ್ಕೆ ಆಮೇಲೆ ಇನ್ನು ಮನೆಗೆ ಹೋಗುವ ಅಂತೇಳಿ ನಮ್ಮದು ಪ್ಲ್ಯಾನ್. ಇನ್ನು ದೇವಸ್ಥಾನ ಒಳಗೆ ಹೋಗಬೇಕಷ್ಟೇ. ಈಗ ಹೋಗ್ತೇವೆ. ಈಗ ದೇವದರ್ಶನ ಎಲ್ಲ ಮಾಡಿ ಆಯಿತು. ಯಾವ ಊರಿಗೆ ಹೋದರೂ ಕೊನೆಗೆ ಮನೆಗೆ ಬರಬೇಕಲ್ಲ, ಹಾಗೆ ಯಾವ ಊರ ದೇವಸ್ಥಾನಕ್ಕೆ ಹೋದರೂ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು ಇದೊಂದು ಪರಿಪೂರ್ಣ ಆಗ್ತದೆ. ಅದಕ್ಕೆ ಇಲ್ಲಿಗೆ ಬಂದದ್ದು. ದೇವದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಈಗ ಇನ್ನು ಮನೆಗೆ ಹೋಗೋದು ನಾವು. ಅದು ನಮ್ಮ ಊರ ಒಂದು ಮಂಗ. ನಮ್ಮೂರ ಕಾಯೋದೋರೇ. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬಂದಾಯಿತು. ಇನ್ನೆಲ್ಲಿಗೆ ಹೋಗ್ತೇವೆ ಅಂತ ನೋಡಿ. ಈಗ ನಮಗೆ ಪಾರ್ಟಿ ಮೂಡ್.
ಹೋಟೆಲಿಗೆ ಬಂದೆವು ಸರಿ ತಿಂದೆವು ಈಗ ಇನ್ನು ಹೊರಡೋದು ಮನೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.